ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಓಕೆ, ಇದನ್ನು ನೋಡಿದಾಗ ನಿಮ್ಗೆ ಗೊತ್ತಾಗಿರುತ್ತೆ. ನಾನು ಬೆಂಗಳೂರಿನ ಬಿನ್ನಿ ಮಿಲ್ ಗ್ರೌಂಡ್ಸಲ್ಲಿ ನಡೀತಾ ಇರೋವಂಥ ನ್ಯಾಷನಲ್ ಕನ್ಸ್ಯೂಮರ್ ಫೇರ್ಗೆ ಬಂದಿದ್ದೀನಿ ನೋಡೋದಕ್ಕೆ ಅಂತ. ಪ್ರತಿ ವರ್ಷದ ಥರ ಈ ವರ್ಷ ಕೂಡ ಒಂದು ಡಿಫ್ರೆಂಟ್ ಥೀಮಲ್ಲಿ ಬಂದಿದ್ದಾರೆ. ಸೊ ಟಿಕೆಟ್ ಪ್ರೈಸ್ ಬಂದು 3 ವರ್ಷ ಮೇಲ್ಪಟ್ಟು ಎಲ್ರಿಗೂ ಅಷ್ಟೇ ಒಂದೇ ಫೇರ್, ₹150 ಚಾರ್ಜ್ ಆಗುತ್ತೆ. ಪ್ರತಿ ವರ್ಷ ಒಂದು ಡಿಫ್ರೆಂಟ್ ಥೀಮನ್ನು ಇಟ್ಕೊಂಡು ಬರ್ತಾಯಿದ್ರು. ಅಂದರೆ ಜಗತ್ತಿನ ಅದ್ಭುತಗಳನ್ನ ನಮಗೆ ತೋರಿಸೋದಕ್ಕೆ ಅಂತ ಒಂದು ಕೃತಕವಾಗಿ ನಿರ್ಮಿಸ್ತಾಯಿದ್ರು. ಸೊ ಈ ವರ್ಷವೂ ಕೂಡ ಒಂದು ಮಾಡಿದ್ದಾರೆ ಅದೇ ಥರ. ಸೊ ಏನು ಅಂತ ನೋಡ್ಕೊಂಬರೋಣ ಹೊರಗಡೆ. ನೀವೀಗ ನೋಡ್ತಾ ಇರೋ ಈ ವಾಟರ್ ಫಾಲ್ಸ್ ನಯಾಗರ ವಾಟರ್ ಫಾಲ್ಸ್ನ ಪ್ರತಿರೂಪ ಆಗಿರುತ್ತೆ. ಸೊ ಇದನ್ನು ಈ ಸರಿ ಏನಾಗಿದೆ ಅಂದರೆ ಮಕ್ಕಳಿಗೆ ಕೆಳಗಡೆ ಅಂದರೆ ಫಾಲ್ಸ್ ಕೆಳಗಡೆ ನೀವು ನಡ್ಕೊಂಡು ಓಡಾಡ್ಬೋದು, ಎಂಜಾಯ್ ಮಾಡ್ಬೋದು. ಸೊ ಸ್ಲಿಪ್ಪರ್ಸ್ನೆಲ್ಲ ಬಿಟ್ಟು ಒಳಗಡೆ ಹೋಗಿ ಎಂಜಾಯ್ ಮಾಡೋಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಬೇಸಿಗೆಗಾಲದಲ್ಲಿ ಈ ಥರ ನೀರಲ್ಲಿ ಆಟ ಆಡೋದಂದರೆ ಎಲ್ರಿಗೂ ತುಂಬ ಇಷ್ಟ. ಸೆಕೆಗೆ ಬೆಂದೋಗಿರ್ತಾರೆ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಂದು ಈವ್ನಿಂಗ್ ಟೈಮಲ್ಲಿ ಬಂದರೆ ಒಂದು ಬೆನಿಫಿಟ್ ಅಂತಂದರೆ ನಿಮಗೆ ಈ ಬ್ಯೂಟಿಫುಲ್ ಲೈಟಿಂಗ್ಸ್ನ ನೋಡ್ಬೋದು. ಈ ಫಾಲ್ಸಲ್ಲಿ ಮ್ಯೂಸಿಕ್ ತಕ್ಕಂಗೆ ಚೇಂಜ್ ಆಗ್ತಾ ಇರುತ್ತೆ. ಸೊ ಒಳ್ಳೆ ಮ್ಯೂಸಿಕ್ ಪ್ಲೇ ಮಾಡ್ತಿರ್ತಾರೆ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಇದ್ದಾರೆ ಅಂತ. ಸೊ ವೀಕ್ ಡೇಸಲ್ಲಿ ಇಷ್ಟು ಕ್ರೌಡ್ ಇರುತ್ತೆ, ವೀಕೆಂಡ್ಸಲ್ಲಿ ಕ್ರೌಡ್ ತುಂಬ ಜಾಸ್ತಿ ಆಗುತ್ತೆ. ಸೊ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮ್ಗೆ ಯಾವಾಗ ಕನ್ವೀನಿಯೆಂಟ್ ಇರುತ್ತೆ ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು. ಟೈಮಿಂಗ್ಸು ಸಂಜೆ 4 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಇರುತ್ತೆ. 2 ವೀಲರ್ ಪಾರ್ಕಿಂಗ್ಗೆ ₹20 ಚಾರ್ಜ್ ಮಾಡ್ತಾರೆ, 4 ವೀಲರ್ಸ್ಗೆ ₹50 ಚಾರ್ಜ್ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನೆಕ್ಸ್ಟು ಮುಂದೆ ಬರ್ತಿದ್ದಂಗೆ ನಮಗೆ ಚಿಕ್ಕ ಚಿಕ್ಕ ಫೌಂಟೇನ್ಗಳನ್ನ ನೋಡ್ಬೋದು. ಸೊ ಹಿಂದ್ಗಡೆ ಎಲ್ಲ ಬ್ಯಾಕ್ ಡ್ರಾಪ್ಸ್ ತುಂಬ ಚೆನ್ನಾಗಿ ಹಾಕಿದ್ರು. ಅದಾಗ್ತಿದ್ದಂಗೆ ನಮಗೆ ನೆಕ್ಸ್ಟು ಎಲ್ರಿಗೂ ಮಕ್ಕಳಾಗಲಿ ದೊಡ್ಡವ್ರಿಗಾಗಲಿ ಇಂಟ್ರೆಸ್ಟಿಂಗ್ ಆಗಿರೋವಂಥದ್ದು ಪ್ರಾಣಿಗಳ ಸಾಮ್ರಾಜ್ಯ, ಅನಿಮಲ್ ಕಿಂಗ್ಡಮ್ ಅಂತ ಪ್ರತಿ ವರ್ಷ ಇರುತ್ತೆ. ಸೊ ರೋಬೋಟಿಕ್ ಆ್ಯನಿಮಲ್ಸ್ಗಳು ಇರುತ್ತೆ. ಸ್ವಲ್ಪ ಅದು ತಲೆ ಅಲ್ಲಾಡ್ಸೋದಿರಲಿ, ಬಾಯಿ ತೆಗೆದಿರಲಿ, ಮತ್ತು ಅದ್ರ ಸೌಂಡ್ಗಳನ್ನ ಪ್ಲೇ ಮಾಡ್ತಿರ್ತಾರೆ ಬ್ಯಾಕ್ಗ್ರೌಂಡಲ್ಲಿ. ಸೊ ಲೈಟಿಂಗ್ಸ್ ಜೊತೆಗೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ನನಗೆ ಪರ್ಸ್ನಲಿ ಹಿಪ್ಪೋ ತುಂಬ ಚೆನ್ನಾಗಿತ್ತು. ಯಾಕಂತಂದರೆ ತುಂಬ ನ್ಯಾಚುರಲ್ ಆಗಿತ್ತು ಮತ್ತು ಟೆಕ್ಸ್ಚರ್ ಡೀಟೇಲಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ರಿಯಲಿಸ್ಟಿಕ್ ಆಗಿತ್ತು ಹಿಪ್ಪೋ ಮಾತ್ರ. ಇನ್ನು ಹುಲಿ ಮಾತ್ರ ಪಾಪಚೆ ಊಟ ಮಾಡಿ 2 ತಿಂಗಳಾಗಿದೆ ಅನಿಸುತ್ತೆ. ಆ ಥರ ಒಣಿಕೊಂಡು ಉದ್ದಕ್ಕಿತ್ತು. ಇನ್ನು ಕುದುರೆ ಮುಖದ ಮೇಲಂತೂ ಪೇಂಟೇ ಇಲ್ಲ, ಪೇಂಟೆಲ್ಲ ಇದ್ದೋಗ್ಬಿಟ್ಟಿದೆ. ಸೊ ಅದ್ರ ಕಡೆ ಗಮನ ಕೊಟ್ಟಿಲ್ಲ. ಸೊ ಇದೆಲ್ಲ ನೋಡ್ತಿರೋ ವೈಲ್ಡ್ ಆ್ಯನಿಮಲ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗಿದೆ. ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಬಟ್ ಏನಂದರೆ ಸ್ವಲ್ಪ ಈ ಯಾವ್ಯಾವುದಕ್ಕೆ ಪೇಂಟೆಲ್ಲ ಬಂದಿದೆ ಸ್ವಲ್ಪ ನೋಡ್ಕೊಬೇಕು. ಇಲ್ಲಿ ನೋಡಿ ನಿಮಗೆ ಡಾಲ್ಫಿನ್ ಇದೆ, ಪಕ್ಕದಲ್ಲಿ ಶಾರ್ಕ್ದು ಪೇಂಟ್ ಅಂದರೆ ಫುಲ್ಲು ಹಾಳಾಗೋಗಿದೆ. ಆಫ್ರಿಕಾ ಆನೆ, ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಆನೆ ಕೂಗೋ ಸೌಂಡ್ ಕೇಳ್ತಾ ಇದೆ. ತುಂಬ ಚೆನ್ನಾಗಿದೆ, ಮಕ್ಳಿಗೆಲ್ಲ ತುಂಬ ಖುಷಿ. ಈ ಆನೆ ಓಕೆ, ಬಟ್ ದೊಡ್ಡ ಆನೆ ನೋಡಿದ್ರೆ ಕಾಲತ್ತ ಸ್ವಲ್ಪ ನೋಡ್ತಿರ್ಬೋದು, ಬಾಡಿನೇ ಸಪ್ರೇಟ್ ಕಾಲೇ ಸಪ್ರೇಟ್ ಮಾಡಿಬಿಟ್ಟಿದ್ದಾರೆ. ಸೊ ಅಷ್ಟೊಂದು ಏನು ರಿಯಲಿಸ್ಟಿಕ್ ಅನ್ನಿಸ್ತಿಲ್ಲ, ಬಟ್ ಸ್ಟಿಲ್ ಓಕೆ, ಚೆನ್ನಾಗಿ ಬರ್ತಿದೆ. ಇನ್ನು 10,000 BCಲಿ ನೀವು ನೋಡಿರ್ಬೋದು ಒಂದು ಆನೆಗಳು ಮೈ ತುಂಬ ಕೂದಲಿರೋದಲ್ಲ, ಆ ಥರ ಒಂದು ಆನೆ ಇತ್ತು. ಮಕ್ಳುಗಳು ಆನೆ ನಿಜವಾಗ್ಲೂ ಸೊಂಡ್ಲು ಎತ್ತುತ್ತಾ ಇದೆ ಅಂತ ಹೋಗಿ ಕೈ ಇಟ್ಕೊಂಡು ತೋರಿಸೋದೇ ಆಯಿತು. ಗೆಂಡಾಮೃಗ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಅದು ಕೂಡ ರಿಯಲಿಸ್ಟಿಕ್ ಆಗಿ ಬರ್ತಾಯಿತ್ತು. ಎಲ್ಲ ರೋಬೋಟಿಕ್ ಆ್ಯನಿಮಲ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ಈ ಇನ್ಸೆಕ್ಟ್ಸ್ ಇರ್ಬೋದು, ಬಟರ್ಫ್ಲೈಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಕಲರ್ ಕಾಂಬಿನೇಷನ್ಸ್ ಇರ್ಬೋದು, ಒಂದು ಫಾರೆಸ್ಟಲ್ಲಿ ಹೆಂಗೆ ಈ ಇನ್ಸೆಕ್ಟ್ಸ್ ಆಗಿರ್ಬೋದು ಅನಿಮಲ್ಸ್ ಇರುತ್ತೆ ಆ ಒಂದು ಹ್ಯಾಬಿಟೇಟ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನೈಟ್ ಹೊತ್ತು ಅಂದರೆ ಒಂದು ಸಂಜೆ 6 ಗಂಟೆ ಮೇಲೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಆ ಲೈಟಿಂಗ್ಸಲ್ಲಿ ನೋಡೋದಕ್ಕೆ.
ಇನ್ನು ಅನಿಮಲ್ ಕಿಂಗ್ಡಮ್ ಮುಗಿಸ್ಕೊಂಡು ನೀವು ಮುಂದೆ ಬರ್ತಿದ್ದಂಗೆ ನಿಮಗೆ ಒಂದು ಶಾಪಿಂಗ್ ಏರಿಯಾ ಸಿಗುತ್ತೆ. ಶಾಪಿಂಗ್ ಏರಿಯಾದಲ್ಲಿ ನಿಮಗೆ ಕೆಲವೊಂದು ಫ್ಯಾನ್ಸಿ ಐಟಮ್ಸ್ ಇರ್ಬೋದು, ಅಥವಾ ಬಟ್ಟೆ ಶಾಪಿಂಗು, ಅಥವಾ ಈ ಮಸಾಲ ಪದಾರ್ಥಗಳು, ಊಟಿ ಚಾಕ್ಲೇಟ್ಸು, ಈ ಥರ ಸುಮಾರು ಅಂಗಡಿಗಳಿದೆ. ಇದನ್ನು ಕೂಡ ನೀವು ನೋಡಿ ಯಾವುದಾದ್ರು ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಲಿ ಅನ್ನೋದಕ್ಕೋಸ್ಕರ ಈ ಸ್ಟಾಲ್ಸ್ಗಳನ್ನ ಹಾಕಿದ್ದಾರೆ. ಜೊತೆಗೆ ಒಂದು 2-3 ಇಂಡೋರ್ ಗೇಮ್ಸ್ ಇದೆ, ಲೈಕ್ ಶೂಟಿಂಗ್ ಗೇಮ್ ಇರ್ಬೋದು, ಅಥವಾ ಬೋ ಆ್ಯಂಡ್ ಆ್ಯರೋ ಇರ್ಬೋದು. ಅದೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇದೊಂಥರ ಸ್ಟಾರ್ಟಿಂಗಿಂದ ನಾವು ಅದನ್ನು ನೋಡ್ಕೊಂಡು ಬರ್ತಿದ್ದಂಗೆ ನೀವು ಒಳಗಡೆ ಬಂದ ಸ್ವಲ್ಪ ಶಾಪಿಂಗ್ ಮಾಡೋದಕ್ಕೆ ಎಕ್ಸಿಬಿಷನ್ ಟೈಪ್ ಇರಲಿ ಅನ್ನೋದಕ್ಕೋಸ್ಕರ ಈ ಫೇರನ್ನು ಹಾಕಿದ್ದಾರೆ. ಇದಾದಮೇಲೆ ನಿಮಗೆ ನೆಕ್ಸ್ಟು ಗೇಮ್ಸ್ ಏರಿಯಾ ಸಿಗುತ್ತೆ. ಶಾಪಿಂಗ್ ಏರಿಯಾ ಮುಗೀತು. ಅದು ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಂಗೆ ಗೇಮ್ಸ್ ಝೋನ್ಸ್ ಶುರು ಆಗುತ್ತೆ. ಇಲ್ಲಿ ಸ್ಟಾರ್ಟಿಂಗಲ್ಲೇ ನಮಗೆ ಮಕ್ಕಳದು ಒಂದು ಡ್ಯಾಶಿಂಗ್ ಕಾರನ್ನು ನೋಡ್ಬೋದು. ಸೊ ಡ್ಯಾಶಿಂಗ್ ಕಾರ್ ಗೇಮ್ ಜಸ್ಟ್ 100 ರೂಪೀಸ್ ಆಗುತ್ತೆ. ಆಲ್ಮೋಸ್ಟ್ ಗೇಮ್ಸಲ್ಲಿ 100 ರೂಪೀಸು, ಮತ್ತು ಚಿಕ್ಕ ಚಿಕ್ಕ ಗೇಮ್ಸ್ಗಳಿಗೆಲ್ಲ ಒಂದು 50 ರೂಪೀಸ್ ಇಟ್ಟಿದ್ರು. ಸೊ ಫೇರ್ ಎನಫ್ ಅನಿಸ್ತು. ಇಲ್ಲಿ ಮಕ್ಕಳಿಗೆ ಕುದುರೆ ಓಡಿಸೋ ಗೇಮ್ಸು ಇದಕ್ಕೆ ಬರೀ 50 ರೂಪಾಯಿ. ಸೊ ತುಂಬಾ ಓಕೆ, ಚಿಕ್ಕ ಜಾಗದಲ್ಲಿ ಆದಷ್ಟು ಏನೇನು ಬೇಕೋ ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ಗೇಮ್ ಝೋನ್ ಕೂಡ ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ಗೇಮ್ಸ್ ಹಾಕಿದ್ದಾರೆ. ಸೊ ಯಾರೆಲ್ಲ ಗೇಮ್ಸ್ ಆಡೋ ಒಂದು ಇಷ್ಟ ಇದೆ ಅಥವಾ ಮುಂಚೆ ಆಡಿಲ್ವೋ ಅವರೆಲ್ಲ ಆಡೋದಕ್ಕೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಎಂಜಾಯ್ ಮಾಡೋದಕ್ಕೆ. ಸೊ ಗೇಮ್ ಝೋನ್ಸ್ ಇದೆ. ಗೇಮ್ ಝೋನ್ ಆದಮೇಲೆ ನೆಕ್ಸ್ಟ್ ಯಾವ ಝೋನ್ ಅಂತ ನೋಡೋಣ. ಇನ್ನು ಗೇಮ್ಸ್ ಏನು ಮುಗಿಸ್ಕೊಂಡು ಬರ್ತಾ ಇದ್ದರೆ ಈಚೆ ನಮಗೆ ಒಂದು ಆಪೋಸಿಟಲ್ಲೇ ಒಂದು ಚಾಟ್ ಸ್ಟ್ರೀಟ್ ಇದೆ. ಆಲ್ಮೋಸ್ಟ್ ಎಲ್ಲ ಥರ ಚಾಟ್ಸ್ ಮತ್ತು ಸಾಫ್ಟ್ ಡ್ರಿಂಕ್ಸ್ ಅವೈಲೇಬಲ್ ಇರುತ್ತೆ, ಐಸ್ ಕ್ರೀಮ್ಸು ಇರುತ್ತೆ. ಸೊ ಇದನ್ನೆಲ್ಲ ತಿನ್ಕೊಂಡು ಎಂಜಾಯ್ ಮಾಡೋ ಅಷ್ಟರಲ್ಲಿ ನಮ್ಮ ಕನ್ಸ್ಯೂಮರ್ ಫೇರ್ ಒಂದು ರೌಂಡ್ ಸುತ್ತು ಹೊಡೆದಿರ್ತೀವಿ. ಸೊ ಫೇರ್ ಇಲ್ಲಿಗೆ ಎಂಡ್ ಆಗುತ್ತೆ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಆದಷ್ಟು ನಿಮ್ಮ ಸ್ನೇಹಿತರುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ನಿಮಗೆ ಮುಂದೆ ಇನ್ನೂ ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.